ಹೇಳ್ದಂಗೆ ದೇಶ ದ್ರೋಹಿಗಳೆಲ್ಲ ಒಂದಾಗ್ತಾ ಇದ್ದಾರೆ. ಅದಕ್ಕೆ ನಾನು ರಾಜೀನಾಮೆ ಅದೇನು ಬಹಳ ದೊಡ್ಡ ಉಪಕಾರ ಮಾಡ್ದಂಗೆ. ನಾಚಿಕೆ ಇರಲಾರದೆ 10 ವರ್ಷದಲ್ಲಿ 152 ಪೇಪರ್ ಲೀಕ್ ಮಾಡಿ ಕೋಟ್ಯಾಂತರ ಮಕ್ಕಳ ಜೀವನವನ್ನ ಹಾಳು ಮಾಡಿಬಿಟ್ಟು ಇನ್ನೂ ಕೂಡ ಆ ಅಹಂಕಾರದ ಮಾತಾಡ್ತಾ ಇದಾರಲ್ಲ, ಅದು ಸರಿಯಲ್ಲ. ಮೊನ್ನೆ ತಾನೇ ಪಾಪ ಮಕ್ಕಳು ಎಲ್ಲರೂ ಸೇರಿ ಇವ್ರ ಅಹಂಕಾರವನ್ನ ಒಂದು ಹಂತಕ್ಕೆ ಮುರಿದಿದ್ದಾರೆ. ಇವ್ರು ಇದೇ ಅಹಂಕಾರವನ್ನ ಇಟ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಉಳಿಗಾಲ ಇಲ್ಲ. ಇದೇ ರೀತಿ ಕೆಪಿಎಸ್ಎಲ್ ಆಗಬೇಕು ಅಂತ ಸರ್. ಕೆಪಿಎಸ್ಎಲ್ ವಿದ್ಯಾರ್ಥಿಗಳು ಐ ಆಮ್ 100% ವಿತ್ ದೆಮ್. ನೋಡಿ ಇವ್ರೆ, ನಿಮ್ಗೆ ಗೊತ್ತಿದೆ, ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನಂದು ಸ್ಟ್ಯಾಂಡ್ ನಿಲುವು ಏನಿತ್ತು ಅದು ಈಗಲೂ ನನ್ನ ಅದೇ ನಿಲುವು ಇದೆ. ಈಗಲೂ ಕೂಡ ಅದೇ ನಿಲುವಿದೆ. ಯಾರ ಮಕ್ಕಳ ಭವಿಷ್ಯದ ಚೆಲ್ಲಾಟ ಆಡಂಗಿಲ್ಲ. ನಾ ಹೇಳಿದ್ದೀನಲ್ಲ, ಎಲ್ಲರೂ ಸೇರಿ ವಿಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ, ಹೊಸ ಕಾನೂನು ತರೋಣ, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು. ಅವರಿಗೆ ದಯವಿಟ್ಟು ಪಾರ್ಲಿಮೆಂಟಿಗೆ ಬನ್ನಿ, ಹೆದರಬೇಡಿ. ಶಿಕ್ಷಣ ನೀತಿಗೆ ಏನ್ ಸುಧಾರಣೆ ತರ್ತಾ ಇದ್ದೀರಾ ಆ ನೀಲಿ ನಕ್ಷೆಯನ್ನ ಇಡಿ, ಒಂದನೇದು. ಎರಡನೇದು, ಡೆಲ್ಲಿನಲ್ಲಿ ಆದಂತ ಏನು ಟಿಯರ್ ಗ್ಯಾಸ್ ಶೆಲ್ಲಿಂಗ್ ಇರ್ಬೋದು, ಪೆಲೆಟ್ ಫೈರಿಂಗ್ ಇರ್ಬೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದಿರ್ಬೋದು, ಅದು ಯಾರು ಆರ್ಡರ್ ಕೊಟ್ರು, ಯಾಕೆ ಕೊಟ್ರಿ, ಯಾಕೆ ನೀವು ವಾಟರ್ ಕ್ಯಾನನ್ಸ್ ಯೂಸ್ ಮಾಡಿಲ್ಲ, ನಿಮ್ಮ ಲಾಠಿ ಮೇಲೆ ಯಾಕೆ ಮಳೆಗಳಿತ್ತು, ಯಾಕೆ ಸಿವಿಲ್ ಡ್ರೆಸ್ ನಲ್ಲಿ ಜನರು ಬಂದಿದ್ರು, ಅವರು ಬಿಜೆಪಿ ಕಾರ್ಯಕರ್ತರ, RSS ಕಾರ್ಯಕರ್ತರ, ಅದೆಲ್ಲ ಸ್ಪಷ್ಟಗೊಳಿಸಬೇಕಲ್ಲ. ಅಮಿತ್ ಶಾ ಅವ್ರ ಮೌನ ಮುರಿಬೇಕಲ್ಲ. ಲಕ್ಷಾಂತರ ಜನರು ಡೆಲ್ಲಿನಲ್ಲಿ ಬೀದಿಗಿಳಿದಾಗ ಹೋಮ್ ಮಿನಿಸ್ಟರ್ ಅವ್ರು ಏನ್ ಮಾಡ್ತಾ ಇದ್ರು ಅದನ್ನು ಕೂಡ ಬಂದಲ್ಲಿ ಸ್ಟೇಟ್ಮೆಂಟ್ ಕೊಡ್ಲಿ, ಚರ್ಚೆ ಆಗಲಿ. ಸೊ ಇದು ಮೊದಲನೇ ಹೆಜ್ಜೆ ಅಷ್ಟೇ. ಇನ್ನ ಸುಧಾರಣೆ ಮಾಡೋದಿದೆ, ಇನ್ನೂ ಕೂಡ ಅವರು ಹೊಣೆಗಾರಿಕೆ ತಗೊಳೋದಿದೆ. ಒಂದು ಕಡೆ ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇದ್ರು, ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ವಿಪಕ್ಷಗಳಿಗೆ ನಾನು ಎಲ್ಲಿದ್ದಾರೆ ಅದೇ ಹೇಳ್ತಾ ಇರೋದಲ್ಲ, ಎಲ್ಲಿ ಅವ್ರ ಪತ್ರದಲ್ಲಿ ಎಲ್ಲಿ ಬರೆದಿದ್ದಾರೆ? ವಿದ್ಯಾರ್ಥಿಗಳಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅವ್ರ ಭವಿಷ್ಯ ಸುಧಾರಣೆ ಕೊಡ್ತಾ ಇದ್ದೀನಿ, ಹೊಣೆಗಾರಿಕೆ ತಗೊಂಡು ನಾನು ಕೊಡ್ತಾ ಇದ್ದೀನಿ ಅಂತ ಎಲ್ಲಿ ಬರೆದಿದ್ದಾರೆ? ನೀವು ಹೇಳ್ದಂಗೆ ದೇಶ ದ್ರೋಹಿಗಳೆಲ್ಲ ಒಂದಾಗ್ತಾ ಇದ್ದಾರೆ. ಅದಕ್ಕೆ ನಾನು ರಾಜೀನಾಮೆ ಅದೇನು ಬಹಳ ದೊಡ್ಡ ಉಪಕಾರ ಮಾಡ್ದಂಗೆ. ನಾಚಿಕೆ ಇರಲಾರದೆ 10 ವರ್ಷದಲ್ಲಿ 152 ಪೇಪರ್ ಲೀಕ್ ಮಾಡಿ ಕೋಟ್ಯಾಂತರ ಮಕ್ಕಳ ಜೀವನವನ್ನ ಹಾಳು ಮಾಡಿಬಿಟ್ಟು ಇನ್ನೂ ಕೂಡ ಆ ಅಹಂಕಾರದ ಮಾತಾಡ್ತಾ ಇದಾರಲ್ಲ, ಅದು ಸರಿಯಲ್ಲ. ಮೊನ್ನೆ ತಾನೇ ಪಾಪ ಮಕ್ಕಳು ಎಲ್ಲರೂ ಸೇರಿ ಇವ್ರ ಅಹಂಕಾರವನ್ನ ಒಂದು ಹಂತಕ್ಕೆ ಮುರಿದಿದ್ದಾರೆ. ಇವ್ರು ಇದೇ ಅಹಂಕಾರವನ್ನ ಇಟ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಉಳಿಗಾಲ ಇಲ್ಲ. ಇದೇ ರೀತಿ ಕೆಪಿಎಸ್ಎಲ್ ಆಗಬೇಕು ಅಂತ ಸರ್. ಕೆಪಿಎಸ್ಎಲ್ ವಿದ್ಯಾರ್ಥಿಗಳು ಐ ಆಮ್ 100% ವಿತ್ ದೆಮ್. ನೋಡಿ ಇವ್ರೆ, ನಿಮ್ಗೆ ಗೊತ್ತಿದೆ, ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ನಂದು ಸ್ಟ್ಯಾಂಡ್ ನಿಲುವು ಏನಿತ್ತು ಅದು ಈಗಲೂ ನನ್ನ ಅದೇ ನಿಲುವು ಇದೆ. ಈಗಲೂ ಕೂಡ ಅದೇ ನಿಲುವಿದೆ. ಯಾರ ಮಕ್ಕಳ ಭವಿಷ್ಯದ ಚೆಲ್ಲಾಟ ಆಡಂಗಿಲ್ಲ. ನಾ ಹೇಳಿದ್ದೀನಲ್ಲ, ಎಲ್ಲರೂ ಸೇರಿ ವಿಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ, ಹೊಸ ಕಾನೂನು ತರೋಣ, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು. ತಂದ್ಬಿಟ್ಟು ಒಂದು ಪಾರದರ್ಶಕವಾದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನಾವು ಮಾಡೋಣ. ಯಾರು ಬೇಡ ಅಂದಿದ್ದಾರೆ? KPSC ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ ಬಿಜೆಪಿಯವರು, ಯಾರು ನಾಮಿನಿ ಅವರು? KPSC ಚೇರ್ಮನ್ ಅವರು ಯಾರು ನಾಮಿನಿ? ಕಾಂಗ್ರೆಸ್ ಪಾರ್ಟಿದ, ನಮ್ಮ ಸರ್ಕಾರದ? ಆಮೇಲೆ KPSC ಚೇರ್ಮನ್ಗೆ ಹೈಕೋರ್ಟ್ನಲ್ಲಿ ಡಿಫೆಂಡ್ ಮಾಡ್ತಾ ಇರೋದು ಯಾರು? ವಕೀಲರು ಯಾರು? ಬಿಜೆಪಿ ಅವರ ಒಬ್ಬ ಆಫೀಸ್ ಬೇರರು, ಅವ್ರ ಕಾರ್ಯಕರ್ತರು. ಅಂದ್ರೆ ಇದೆಲ್ಲ ಒಂದೇ ಅಲ್ಲ. ನಾಮಿನೇಷನ್ ಚೇರ್ಮನ್ ಬಿಜೆಪಿದವರೇ, ಅಲ್ಲಿ ಯಾರು ಡಿಫೆಂಡ್ ಮಾಡ್ತಾ ಇರೋದು ಹೈಕೋರ್ಟ್ನಲ್ಲಿ KPSC ಚೇರ್ಮನ್ಗಿರ್ಬೋದು ಅಥವಾ ಅವ್ರ ಕುಟುಂಬದವರಿಗಿರ್ಬೋದು, ಅವರು ಕೂಡ ಬಿಜೆಪಿಯವರ ಲೀಗಲ್ ಸೆಲ್ದವ್ರೆ. ಅಂದ್ರೆ ಇದು ಸುಮ್ಮನೆ ಇದು ಮುಸ್ಲೆ ಕಣ್ಣೀರು ಅಷ್ಟೇ ಇವ್ರದ್ದು. ಸಿಎಂ ಅವ್ರು ಮಾತಾಡದ್ಮೇಲೆ ಆಯ್ತಲ್ಲ. ನಾನು ವಿಜೇಂದ್ರ ಅವರಿಗೆ ಆಹ್ವಾನ ಮಾಡಿದ್ದೀನಿ, ನೋಡಿಲ್ವಾ ನೀವು? ನಾನು ಎಷ್ಟು ಅಸಮರ್ಥ ಇದ್ದೀನಿ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ವಿಜೇಂದ್ರ ಅವರಿಗೆ ಫ್ರೀಡಂ ಪಾರ್ಕಿಗೆ ಹೋಗಕ್ಕೆ ಹೇಳಿ. ಇವತ್ತೆಲ್ಲ ಸೇರ್ತಾ ಇದ್ದಾರೆ, ಒಂದು 8-10 ಸಾವಿರ ಜನ ಸೇರ್ತಾ ಇದ್ದಾರೆ ಅಲ್ಲಿ. ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ ಈ ರಾಜೀನಾಮೆಯನ್ನ ಆಚರಿಸಲಿಕ್ಕೆ ಹೋಗಿ ನೋಡೋಕೆ ಹೇಳಿ ವಿಜೇಂದ್ರ ಅವರಿಗೆ. ನಾನು ಲಾಯಕ್ಕೋ ನಾಲಾಯಕ್ಕೋ ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ನೋಡಕ್ ಹೋಳಿ. ರಾಜೀನಾಮೆ ನಾನು ಕೊಟ್ಟಿಲ್ಲ, ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರೋದು. ಲಾಯಕ್ಕು ಯಾರು ಅಂತ ಅದರಲ್ಲೇ ಗೊತ್ತಾಗ್ತದೆ. I urge Mr. Vijendra to go see the efficiency of Karnataka police in Freedom Park. I challenge him. ಹೋಗಿ ನೋಡ್ಕೊಂಡು ಬರ್ಲಿ, ಒಬ್ಬರೇ ಹೋಗ್ಲಿ, ಅವ್ರಿಗೇನು ಆಗಲ್ಲ. ಅಲ್ಲಿ ಜನ ಏನಾದರೂ ಅವ್ರ ಜೊತೆ ಗಲಾಟೆ ಮಾಡಿದ್ರೆ ಅದು ನನ್ನ ಸಂಬಂಧ ಅಲ್ಲ, ಬಟ್ ಅವ್ರಿಗೆ ರಕ್ಷಣೆ ಕೊಡ್ತೀವಿ.